ಭಾರತೀಯ ಸಂಸ್ಕೃತಿಯ ಪ್ರತೀಕವಾದ ಹಬ್ಬದ ಹೆಸರಿನಲ್ಲಿ ಜನತೆಗೆ ವಿಶಿಷ್ಟ ಮತ್ತು ವಿನೂತನ ಧಾರ್ಮಿಕ ಮತ್ತು ಮನೋರಂಜನಾ ಕಾರ್ಯಕ್ರಮ ನೀಡಬೇಕೆನ್ನುವ ಉದ್ದೇಶದಿಂದ ಹಳೆ ನಗರಸಭೆ ಮೈದಾನದಲ್ಲಿ ನವರಾತ್ರಿ ಉತ್ಸವವನ್ನು ನಮ್ಮ ಉತ್ಸವ ನಮ್ಮ ಹಬ್ಬ ಘೋಷವಾಕ್ಯದಡಿಯಲ್ಲಿ ಆಚರಿಸುತ್ತಾ ಬರಲಾಗುತ್ತಿದ್ದು, ಇದು 4ನೇ ವರ್ಷದ ಉತ್ಸವವನ್ನು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಶ್ರೀ ದುರ್ಗಾದೇವಿಯ ವಿಗ್ರಹ ಪ್ರತಿಷ್ಠಾಪನೆಯೊಂದಿಗೆ ಚಾಲನೆ ನೀಡಲಾಗುತ್ತಿದೆ ಎಂದು ನವರಾತ್ರಿ ಉತ್ಸವ ಸಮಿತಿ ಗೌರವಾಧ್ಯಕ್ಷ ಸುನೀಲ್ ಹೆಗಡೆ ಹೇಳಿದರು. ಹಳೆ ನಗರಸಭೆ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಉತ್ಸವದ ಕಾರ್ಯಕ್ರಮದ ಪಟ್ಟಿ ಬಿಡುಗಡೆ ಮಾಡಿ ಮಾತನಾಡಿದರು. ಪ್ರತಿನಿತ್ಯ ಸಂಜೆ 8 ಗಂಟೆಗೆ ಶ್ರೀ ದುರ್ಗಾದೇವಿಗೆ ಪೂಜೆಗಳು ನೆರವೇರಲಿದೆ. ಹಾಗೆ ಪ್ರತಿನಿತ್ಯ 6 ಗಂಟೆಗೆ ಸರಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಲಿದೆ. ರಾಜ್ಯದ ಮತ್ತು ಸ್ಥಳೀಯ ಕಲಾವಿದರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಾರ್ವಜನಿಕರು ಮತ್ತು ಕಲಾಭಿಮಾನಿಗಳು ಶ್ರೀ ದುರ್ಗಾದೇವಿಯ ಪೂಜೆಯಲ್ಲಿ ಪಾಲ್ಗೊಂಡು ಸಾಂಸ್ಕೃತಿಕ ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು. ಈ ಭಾಗದ ಜನರಿಗೆ ತೊಂದರೆ ಆಗಬಾರದು ಮತ್ತು ಶಾಂತಿ ಸುವ್ಯವಸ್ಥೆ ಕಾಪಾಡುವ ಉದ್ದೇಶದಿಂದ ಪ್ರತಿನಿತ್ಯದ ಎಲ್ಲ ಕಾರ್ಯಕ್ರಮಗಳು ಸರಿಯಾಗಿ ರಾತ್ರಿ 10 ಗಂಟೆಗೆ ಕೊನೆಗೊಳ್ಳಲಿವೆ. ನವರಾತ್ರಿ ಉತ್ಸವವು ಸಾರ್ವಜನಿಕರ ಕಾರ್ಯಕ್ರಮವಾಗಿದ್ದು, ಈ ಹಿಂದಿನಂತೆ ಪ್ರೋತ್ಸಾಹ ನೀಡಿ ಉತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿದರು. ನವರಾತ್ರಿ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಟಿ.ಎಸ್. ಬಾಲಮಣಿ, ಪ್ರಮುಖರಾದ ಪ್ರಕಾಶ್ ಶೆಟ್ಟಿ ಮತ್ತು ಗುರು ಮಠಪತಿಯವರು ಮಾತನಾಡಿ, ಈ ಹಿಂದಿನಂತೆ ನವರಾತ್ರಿ ಉತ್ಸವವು ವೈಭವಯುತವಾಗಿ ನಡೆಯಲಿದೆ. ಪ್ರತಿದಿನವೂ ವಿವಿಧ ವಿಭಾಗಗಳಲ್ಲಿ ಸ್ಪರ್ಧೆ, ವಿಶೇಷ ಪೂಜೆ, ದಾಂಡಿಯಾ, ವೇಷಭೂಷಣ ಕಾರ್ಯಕ್ರಮ ನಡೆಯಲಿವೆ ಎಂದರು. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ನರೇಂದ್ರ ಚೌಹಾಣ್, ಖಜಾಂಚಿ ಅಶುತೋಷ್ ಕುಮಾರ್ ರಾಯ್, ಸಾಂಸ್ಕೃತಿಕ ಕಾರ್ಯದರ್ಶಿ ಎಸ್. ಪ್ರಕಾಶ್ ಶೆಟ್ಟಿ ಹಾಗೂ ಉತ್ಸವ ಸಮಿತಿ ಸದಸ್ಯರು, ಪದಾಧಿಕಾರಿಗಳು ಇದ್ದರು. 10 ಗಂಟೆಯಿಂದ 12 ಗಂಟೆ ಒಳಗಾಗಿ ದಾಂಡೇಲಿಯ ಸಮಸ್ತ ಜನ ಇದರಲ್ಲಿ ಭಾಗವಹಿಸಬೇಕು. ಇದು ದೇವಿಯ ಹಬ್ಬ, ಇದು ನಮ್ಮೆಲ್ಲರ ಹಬ್ಬ, ನಮ್ಮೆಲ್ಲರ ಉತ್ಸವ ಇರುವುದರಿಂದ ನಾವೆಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಕೇಳ್ತಾ ಇದ್ದೇನೆ. ಅದೇ ರೀತಿ 1ನೇ ತಾರೀಕಿಗೆ ಮಧ್ಯಾಹ್ನ 2 ಗಂಟೆಗೆ ನಾವು ವಿಸರ್ಜನಾ ಕಾರ್ಯಕ್ರಮವನ್ನು ಮೆರವಣಿಗೆಯನ್ನು ಮಾಡುತ್ತಿದ್ದೇವೆ. ಈ ನಡುವೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ಬರಬೇಕಾದ್ರೆ ಯಾವುದೇ ರೀತಿಯ ಗಲಾಟೆಗಳು ಇಲ್ಲದೆ, ಯಾವುದೇ ತಂಟೆ ತಕರಾರುಗಳು ಇಲ್ಲದೆ ಈ ಉತ್ಸವ ಅತಿ ವಿಜೃಂಭಣೆಯಿಂದ ಆದರೆ ಮಾತ್ರ ನವರಾತ್ರಿ ಉತ್ಸವ ಸಮಿತಿಯವ್ರಿಗೂ ಸಹ ಎಲ್ಲೋ ಒಂದು ಕಡೆ ಸಾರ್ಥಕತೆ ಮಾಡಿದಂಗೆ ಆಗ್ತದೆ. ಹೀಗಾಗಿ ಎಲ್ಲ ದಾಂಡೇಲಿಯ ಜನರ, ಸಮಸ್ತ ಜನರ ನಾವು ಈ ಸಂದರ್ಭದಲ್ಲಿ ಆಶೀರ್ವಾದ ಮತ್ತು ಸಹಕಾರವನ್ನು ಕೇಳ್ತಾ ಎಲ್ಲರೂ ಸೇರಿ ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ಉತ್ಸವ ನಮ್ಮ ಹಬ್ಬ ಅನ್ನುವಂಥ ಕಲ್ಪನೆಯಿಂದ ಈ ಹಬ್ಬವನ್ನು, ಈ ಉತ್ಸವವನ್ನು ಆಚರಣೆ ಮಾಡಿ ಆ ದೇವಿಯ ಒಂದು ಆಶೀರ್ವಾದಕ್ಕೆ ನಾವು ಪಾತ್ರರಾಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. 29ನೇ ತಾರೀಕು ಗ್ರೂಪ್ ದಾಂಡಿಯಾ ಕಾಂಪಿಟೇಷನ್ ಇದೆ. ಅದೆಲ್ಲ ರಾತ್ರಿ 8:30 ಪ್ರಾರಂಭ ಆಗ್ತಾ ಇದೆ. ಈ ಎಲ್ಲ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಸನ್ಮಾನ್ಯ ಶ್ರೀ ಸುನೀಲ್ ಹೆಗಡೆಜಿಯವರ ಘನ ಉಪಸ್ಥಿತಿಯಲ್ಲಿ 30ನೇ ತಾರೀಕು ಬಹುಮಾನ ವಿತರಣಾ ಸಮಾರಂಭ ಕೂಡ ಇದೆ. ಎಲ್ಲ ದಾಂಡ್ಯಾ ರಸಿಕರಲ್ಲಿ, ದಾಂಡ್ಯಾ ಪ್ರೇಮಿಗಳಲ್ಲಿ ವಿನಂತಿ ಇದೆ. ಈಗಾಗಲೇ ಸರ್ ಹೇಳಿದ್ದಾರೆ, ಸಮಯದ ಅಭಾವ ಇದೆ. ಪ್ರತಿದಿನ ಸರಿಯಾಗಿ 8:30 ಪ್ರಾರಂಭವಾಗಿ 10 ಗಂಟೆಗೆ ನಾವು ದಾಂಡ್ಯಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಪ್ರತಿದಿನದ ದಾಂಡ್ಯಾ ಕಾರ್ಯಕ್ರಮ. ಹಾಗಾಗಿ ಆಡುವಂಥ ಎಲ್ಲ ಆಟಗಾರರು ಆದಷ್ಟು ಬೇಗನೆ ಬಂದು ತಮ್ಮ ಆಟದ ಪ್ರತಿಭೆಯನ್ನು ತೋರಿಸುವ ಒಂದು ಒಳ್ಳೆಯ ಅವಕಾಶವನ್ನು ನವರಾತ್ರಿ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರಲ್ಲಿ ಮಾಡಿದ್ದಾರೆ. ಆ ಒಂದು ಸದುಪಯೋಗವನ್ನು ಎಲ್ಲ ದಾಂಡ್ಯಾ ಆಟಗಾರರು ಪಡೆದುಕೊಳ್ಳಬೇಕನ್ನುವಂಥ ಮನವಿ ಕೂಡ. ಈ ವರ್ಷವೂ ಸಹ ಅವರ ಎಲ್ಲ ರೀತಿಯ ಆಶೀರ್ವಾದ, ಸಹಕಾರ, ಸಾರ್ವಜನಿಕರ ಸಹಕಾರ, ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ನಾವು ಕೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಎರಡನೇದಾಗಿ ನವರಾತ್ರಿ ಉತ್ಸವ ಕಾರ್ಯಕ್ರಮ ನಮ್ಮ ಸನಾತನ ಸಂಸ್ಕೃತಿ ಹಿಂದೂ ಧರ್ಮದಲ್ಲಿ ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.